ಡಿಕೆ ಶಿವಕುಮಾರ್ ಅವರಿಗೆ ಅದೃಷ್ಟವನ್ನ ತಂತ ಕುಮಾರ ಕೃಪಾ ಅನೆಕ್ಸ್ 1 ಸರ್ಕಾರಿ ನಿವಾಸ. ಈ ನಿವಾಸದಲ್ಲಿ ವಾಸವಿದ್ದಿದ್ದಕ್ಕೆ ಡಿಕೆ ಶಿವಕುಮಾರ್ಗೆ ಒಲಿತ ಸಿಎಂ ಪಟ್ಟ. ಅದೃಷ್ಟ ತಂದ ಈ ಸರ್ಕಾರಿ ಮನೆಗೆ ಹೋದ ಬಳಿಕವೇ ಸಿಎಂ ಪಟ್ಟ ಸಿಕ್ತು ಅನ್ನುವಂಥದ್ದು ನಂಬಿಕೆ. ಅದೇ ನಿವಾಸಕ್ಕಾಗಿಯೇ ಈ ಹಿಂದೆ ಡಿಕೆ ಶಿವಕುಮಾರ್ ಅವರು ಪಟ್ಟು ಹಿಡಿದಿದ್ರು. ಸಿದ್ದರಾಮಯ್ಯನವರು ಖಾಲಿ ಮಾಡಿದ ನಂತರ ಆ ಸ್ಥಳಕ್ಕೆ ಡಿಕೆ ಶಿವಕುಮಾರ್ ಅವರು ಬಂದಿದ್ರು. ಸದ್ಯ ಕುಮಾರ ಕೃಪಾ ಸರ್ಕಾರಿ ನಿವಾಸದಲ್ಲಿಯೇ ಡಿಕೆ ಶಿವಕುಮಾರ್ ಅವರು ಕಂಟಿನ್ಯೂ ಆಗುವಂತಹ ಇಂಗಿತವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಹೇಳಿ ಕೇಳಿ ಡಿಕೆ ಶಿವಕುಮಾರ್ ಅವರು ಜ್ಯೋತಿಷ್ಯ, ದೇವರು, ಅದೃಷ್ಟವನ್ನು ತುಂಬ ನಂಬ್ತಾರೆ. ಹಾಗಾಗಿ ಅದೃಷ್ಟ ತಂದಂತಹ ನಿವಾಸದಲ್ಲಿಯೇ ಕಂಟಿನ್ಯೂ ಮಾಡೋದಕ್ಕೆ ನಿರ್ಧರಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ವಾಸ್ತು ಪ್ರಕಾರ ಈ ಮನೆಯಲ್ಲಿದ್ದವರಿಗೆಲ್ಲ ಸಿಎಂ ಆಗುವಂತಹ ಭಾಗ್ಯ ಬಂದಿದೆ ಅನ್ನುವಂತಹ ಪ್ರತೀತಿ ಇದೆ. 2 ಬಾರಿ ವಿಪಕ್ಷ ನಾಯಕರಾಗಿದ್ದಾಗಲೂ ಕೂಡ ಸಿದ್ದರಾಮಯ್ಯನವರು ಈ ಮನೆ ಬಿಟ್ಟುಕೊಟ್ಟಿರಲಿಲ್ಲ. ಈ ನಿವಾಸದಲ್ಲಿದ್ದಕ್ಕೆ ಸಿದ್ದರಾಮಯ್ಯನವರು ಸಿಎಂ ಆದ್ರು ಅನ್ನುವಂತಹ ಮಾತು ರಾಜಕೀಯ ಪಡಸಾಲೆಯಲ್ಲಿ ಕೇಳಿ ಬರ್ತಾ ಇದೆ. ಅದೃಷ್ಟ ತಂದ ಸರ್ಕಾರಿ ನಿವಾಸದಲ್ಲಿಯೇ ಸದ್ಯಕ್ಕೆ ಡಿಕೆ ಶಿವಕುಮಾರ್ ಮುಂದುವರಿಯೋದಕ್ಕೆ ನಿರ್ಧರಿಸಿದ್ದಾರಂತೆ. ಪ್ರಮಾಣ ವಚನದ ಬಳಿಕ ಇದೇ ಸರ್ಕಾರಿ ನಿವಾಸದಲ್ಲಿಯೇ ಡಿಕೆ ಶಿವಕುಮಾರ್ ಅವರು ಮೀಟಿಂಗು, ಜನರನ್ನ ಭೇಟಿ ಮಾಡೋದಕ್ಕೆ ನಿರ್ಧರಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಇದು ಅದೃಷ್ಟದ ನಿವಾಸ ಆಗಿರೋದ್ರಿಂದಲೇ ವಿಪಕ್ಷ ನಾಯಕರಿಗೂ ಕೂಡ ಇದರ ಮೇಲೆ ಕಣ್ಣಿದೆ. ಈ ನಿವಾಸ ಬೇಕು ಅಂಥೇಳಿ ಸರ್ಕಾರಕ್ಕೆ ಪತ್ರವನ್ನು ಆರ್ ಅಶೋಕ್ ಬರೆದಿದ್ದಾರೆ ಅನ್ನೋದು ಗೊತ್ತಾಗ್ತಿದೆ. ಡೀಟೇಲ್ಸನ್ನು ಕೊಡೋದಕ್ಕೆ ಮಸೂದ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಸೂದ್, ಡಿಕೆ ಶಿವಕುಮಾರ್ ಅವರು ಮೊದಲೇ ದೈವ ಭಕ್ತರು, ಅದೃಷ್ಟ, ಜ್ಯೋತಿಷ್ಯವನ್ನು ನಂಬ್ತಾರೆ. ಅಂಥದ್ರಲ್ಲಿ ಈ ಕುಮಾರ ಕೃಪದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಕೆ ಶಿವಕುಮಾರ್ ಅವರ ಲೆಕ್ಕಾಚಾರ ಹೇಗಿದೆ, ಏನೆಲ್ಲ ಡೀಟೇಲ್ಸ್ ಸಿಗ್ತಾ ಇದೆ ವಿಚಾರಕ್ಕೆ ಅಂಥೇಳಿ? ಪ್ರೇಮ್, ಕುಮಾರಕೃಪಾ ರಸ್ತೆಯಲ್ಲಿರುವಂತಹ ಅನೆಕ್ಸ್ 1 ಈ ಒಂದು ನಿವಾಸ ಸರ್ಕಾರಿ ನಿವಾಸ, ಅದೃಷ್ಟದ ನಿವಾಸ ಅಂತ ಅಂದ್ಕೊಂಡೆ ಡಿ ಕೆ ಶಿವಕುಮಾರ್ ಅವರು ಇದೇ ನಿವಾಸ ಬೇಕು ಅನ್ನುವಂಥ ಪಟ್ಟಣ ಹಿಡಿದಿದ್ರು. 2023ರಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ನಂತರ ಸ್ವಲ್ಪ ಕಾಲದ ನಂತರ ಈ ಮನೆ ಖಾಲಿ ಆಯಿತು. ಸಿದ್ದರಾಮಯ್ಯ ಅವರು ಇಲ್ಲಿದ್ದಂಥವರು ಕಾವೇರಿಗೆ ಶಿಫ್ಟ್ ಆದರು. ಅನಂತರ ಈ ಮನೆ ಬೇಕು ಅನ್ನುವಂತಹ ಪಟ್ಟಣ ಡಿ ಕೆ ಶಿ ಅವರು ಹಿಡಿದಿದ್ರು. ಯಾಕೆಂದರೆ ಅವರಿಗೆ ಜ್ಯೋತಿಷಿ ಒಬ್ಬರು ಹೇಳಿದ್ರಂತೆ, ಈ ಮನೆಗೆ ಬಂದರೆ ನೀನು ಮುಖ್ಯಮಂತ್ರಿ ಆಗ್ತೀಯಾ ಅಂತ. ಆ ಹಿನ್ನೆಲೆಯಲ್ಲಿ ಇದೇ ಮನೆ ಬೇಕು ಅನ್ನುವಂತಹ ಡಿಮ್ಯಾಂಡ್ ಇಟ್ಟು ಈ ಮನೆಯೇ ಪಡ್ಕೊಂಡ್ರು. ಈ ಮನೆ ಡಿ ಕೆ ಶಿವಕುಮಾರ್ ಅವರಿಗೆ ಅಲಾಟ್ ಆಯಿತು. ಅನಂತರ 3-4 ತಿಂಗಳ ಕಾಲ ಇದನ್ನು ರಿನೋವೇಷನ್ ಮಾಡಿದ್ರು ವಾಸ್ತು ಪ್ರಕಾರ. ಅನಂತರ ಇಲ್ಲಿಗೆ ಸ್ಥಳಾಂತರ ಆದರು. ಇಲ್ಲಿಗೆ ಸ್ಥಳಾಂತರ ಆದ ನಂತರ ಅವರ ಅದೃಷ್ಟದ ಬಾಗಿಲು ತೆರೀತು ಅನ್ನುವಂಥದ್ದು ಜ್ಯೋತಿಷ್ಯದ ಪ್ರಕಾರ ಮತ್ತೆ ಸಾಬೀತಾಗಿದೆ. ಯಾಕೆಂದರೆ ಈ ಹಿಂದೆ 2 ಬಾರಿ ಸಿದ್ದರಾಮಯ್ಯನವರು ಇದೇ ನಿವಾಸದಲ್ಲಿದ್ದರು. 2 ಬಾರಿಯೂ ಕೂಡ ವಿಪಕ್ಷ ನಾಯಕರಾಗಿದ್ದಾಗ ಇದೇ ನಿವಾಸದಲ್ಲಿದ್ದರು. ವಿಪಕ್ಷ ನಾಯಕರಾಗಿದ್ದಾಗ ಈ ಮನೆಯಲ್ಲಿದ್ದಂತಹ ಸಿದ್ದರಾಮಯ್ಯನವರಿಗೆ ಅದೃಷ್ಟ ಒಲಿಯಿತು. ಅನಂತರ ಅವರು 2 ಬಾರಿಯೂ ಕೂಡ ಮುಖ್ಯಮಂತ್ರಿ ಆದರು. ಆ ಹಿನ್ನೆಲೆಯಲ್ಲಿ ಈಗ 3ನೇ ಬಾರಿ ಡಿ ಕೆ ಶಿವಕುಮಾರ್ ಅವರು ಈ ಮನೆಗೆ ಬಂದಿದ್ದರು. ಅಲ್ಪ ಕಾಲದಲ್ಲಿ ಅವ್ರಿಗೆ ಅದೃಷ್ಟ ಬಂತು, ಮುಖ್ಯಮಂತ್ರಿ ಆದರು. ಈ ಮನೆಯಲ್ಲಿ ಇದ್ದ ಕಾರಣಕ್ಕಾಗಿ ಅವರಿಗೆ ಮುಖ್ಯಮಂತ್ರಿ ಆದರು ಅನ್ನುವಂತಹ ಮಾತು ಈಗ ಬರ್ತಾ ಇದೆ. ಏನು ನಂಬಿಕೆ ಇದೆ ಜ್ಯೋತಿಷ್ಯ ಪ್ರಕಾರ ಜನಜನಿತ ಆಗಿದೆ, ಅದು ನಂಬಿಕೆ ಮತ್ತೊಮ್ಮೆ 3ನೇ ಬಾರಿಗೆ ಸಾಬೀತಾಗಿದೆ. ಮುಂಚೆ ಎಚ್ ಡಿ ರೇವಣ್ಣ ಅವರಿದ್ದರು. ಆ ಸಂದರ್ಭದಲ್ಲಿ ಈ ಮನೆ ಅಷ್ಟೊಂದು ಖ್ಯಾತಿಗೆ ಬಂದಿರಲಿಲ್ಲ. ಯಾವಾಗ ಸಿದ್ದರಾಮಯ್ಯನವರು 2008ರ ನಂತರ ವಿಪಕ್ಷ ನಾಯಕರಾದ ನಂತರ ಈ ಮನೆಗೆ ಶಿಫ್ಟ್ ಆದರು, ಅನಂತರ ಮುಖ್ಯಮಂತ್ರಿ ಆದರು. ಆವಾಗ ಸ್ವಲ್ಪ ಖ್ಯಾತಿಗೆ ಬಂತು. 2ನೇ ಸಲ ಮತ್ತೆ ಮುಖ್ಯಮಂತ್ರಿ ಆದ್ರಲ್ಲ ಇದೇ ಮನೆಯಲ್ಲಿದ್ದಾಗ, ಆವಾಗ ಇದಕ್ಕೆ ಒಂದು ಜ್ಯೋತಿಷ್ಯದ ಟಚ್ ಸಿಕ್ತು. ಅನಂತರ ಈ ಮನೆ ಬೇಕು ಅಂತ ಡಿ ಕೆ ಶಿವಕುಮಾರ್ ಅವರು ಪಟ್ಟು ಹಿಡಿದ್ರು. ಅವ್ರಿಗೂ ಕೂಡ ಅದೃಷ್ಟದ ಬಾಗಿಲು ತೆರೆದಿದೆ. ಒಟ್ಟಾರೆಯಾಗಿ ಇದೊಂದು ರೀತಿಯಲ್ಲಿ ಅದೃಷ್ಟದ ಮನೆ ಅನ್ನುವಂತಹದ್ದು ಈಗ ಜನಜನಿತವಾಗಿದೆ. ಈ ಮನೆಯೆಲ್ಲ ಈಗ ಮುಂದುವರೆದಕ್ಕೆ ಡಿ ಕೆ ಶಿ ಬಹುತೇಕ ನಿರ್ಧಾರ ಮಾಡಿದರೆ, ಇಲ್ಲಿ ಅಧಿಕಾರಿಗಳ ಸಭೆ ಜೊತೆಗೆ ಸಾರ್ವಜನಿಕರ ಭೇಟಿಗೂ ಕೂಡ ಈ ಮನೆ ಬಳಕೆ ಮಾಡ್ಕೊಳ್ಳೋದಕ್ಕೆ ತೀರ್ಮಾನ ಮಾಡಿದ್ದಾರೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ಮಸೂದ್ ತಮ್ಮೆಲ್ಲ ಮಾಹಿತಿಗಾಗಿ.